ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ ಅಂದ್ರೆ ಯಾಕೆ ಹೋಗ್ತೀವಿ? ದೇವ್ರನ್ನ ನೋಡಕ್ ಹೋಗ್ತೀವಿ. ಮಾನಸಿಕ ನೆಮ್ಮದಿಗಾಗಿ ಹೋಗ್ತೀವಿ. ಎಲ್ಲೂ ಸುತ್ತಾಡದೆ ಒಂದೇ ಕಡೆ ಕೆಲಸ ಮಾಡಿ ಬೇಜಾರಾದಾಗ ದೇವರನ್ನ ನೋಡಕ್ಕೆ ಮೈಂಡ್ ಫ್ರೀ ಆಗಲಿ ಅಂತ ಅದಕ್ಕೆ ಇವತ್ತು ಬೆಳಿಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿ ಗೌಡಗೇರಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಬೆಂಗಳೂರಿಂದ ಹೊರಬೇಕಂದ್ರೆ ಒಂದೇ ರೋಡ್ ಗುರು. ಇದು ಕಾರ್ ತಗೊಂಡ್ರು ಅಷ್ಟೇ, ಬೈಕ್ ತಗೊಂಡ್ರು ಅಷ್ಟೇ. ಬೈಕ್ ತಗೊಂಡ್ರೆ ಸರ್ವಿಸ್ ರೋಡಲ್ಲಿ ಹೋಗ್ಬೇಕು, ಕಾರ್ ತಗೊಂಡ್ರೆ ಹೈವೇದಲ್ಲೇ ಹೋಗ್ಬೋದು. ಹುಲ್ಲಿಗೆ ನಿನ್ನೆ ಸ್ನಾನ ಮಾಡಿಸ್ಬಿಟ್ಟು ಚೈನ್ ಲೂಬ್ ಎಲ್ಲ ಮಾಡಿ ಇದೇ ರೈಟಾ? ಹಿಂಗಿದೆ ನೇಚರ್. ನಮ್ಮೂರ ಕಡೆನೂ ಇದೇ ನೇಚರ್ ಇದೆ. ಈಗ ಬೆಳಿಗ್ಗೆ ಹಾಲ್ ತರ ಹೊರಟ್ರು ಅನ್ಸುತ್ತೆ. JCB ನೋಡಿ ಇಲ್ಲಿ. ಈ ತಾಳ ತಂತಿ ನಂದಲ್ಲ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಈ ಬುಲೆಟ್ ಸೌಂಡು ಒಂಥರ ಹೆಲಿಕಾಪ್ಟರ್ ಸೌಂಡ್ ಥರ ಇದೆ. ಇನ್ನೊಂದು 10 ಕಿಲೋಮೀಟ್ರ್ ಆದರೆ ನಮಗೆ ಗೌಡಗೇರಿ ಚಾಮುಂಡೇಶ್ವರಿ ದೇವಸ್ಥಾನ ಸಿಗುತ್ತೆ. 18 ಕೈಗಳಿರೋ 60 ಅಡಿ ಎತ್ತರದ ಚಾಮುಂಡೇಶ್ವರಿ ವಿಗ್ರಹ ಇಲ್ಲಿ ತುಂಬ ಹೆಸರು ಮಾಡಿದೆ. ಪ್ರಪಂಚದ ಅತಿ ಎತ್ತರದ ಪ್ರತಿಮೆಯಲ್ಲಿ ಚಾಮುಂಡೇಶ್ವರಿ ಪ್ರತಿಮೆನೂ ಒಂದಂತೆ. ಇಲ್ಲೇನಾದರೂ ನೀವು ಅಂದ್ಕೊಂಡು ತೆಂಗಿನಕಾಯಿ ಕಟ್ಟೋದ್ರೆ ನೀವು ಅಂದ್ಕೊಂಡಿರೋದು ಆಗತ್ತಂತೆ. ಫ್ರೈಡೇ ಮತ್ತು ಸಂಡೇ ಇಲ್ಲಿ ತುಂಬ ರಶ್ ಇರುತ್ತೆ. ನಾವು ಬರ್ತಾ ಇರೋದು ಇವಾಗ ಸ್ಯಾಟರ್ಡೆ. ಅಂಥದ್ದೇನು ರಶ್ ಇಲ್ಲ ಅನಿಸುತ್ತೆ. ಹೋಗ್ಬಿಟ್ಟು ನೋಡಬೇಕು. ಇಲ್ಲಿ ಒಳಗಡೆ ದೇವಸ್ಥಾನ ಇದೇ ಗೌಡಗೇರಿ ಚಾಮುಂಡೇಶ್ವರಿ ದೇವಸ್ಥಾನ. ನಮ್ಮ ಲೆಫ್ಟಲ್ಲಿದೆಯಲ್ಲ ಅದೇ. ಮುಂದ್ಗಡೆ ಪಾರ್ಕಿಂಗ್ ಇದೆ. ಪಾರ್ಕಿಂಗಲ್ಲಿ ಗಾಡಿ ಬರೋಣ. ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಅದೇ ಚಾಮುಂಡೇಶ್ವರಿ ಸ್ಟ್ಯಾಚು. ಇದು ಎಲ್ಲ ಕಾಯಿ ಕಟ್ಟಿರೋದು. ಈಶ್ವರ ನೀನೇ ಕಾಪಾಡಪ್ಪ. ಬಸಪ್ಪನ ಗದ್ದಿಗೆ. ಇದು ಗರ್ಭಗುಡಿ, ಇದು ಸ್ಟ್ಯಾಚು. ಸ್ಟ್ಯಾಚು ಆಫ್ ಶಕ್ತಿ. ಪರಂಪರೆ ಅನಾವರಣ ಅಂತಿದೆಯಲ್ಲ, ಇದ್ರ ಒಳಗಡೆ ಇದೆ. ದಾರಿ ಎಲ್ಲ ಸಿಮೆಂಟಿಂದೇ ಮಾಡ್ಯಾರೆ. ಒಂದು ಬಿಲ್ಡಿಂಗು ಅದರಲ್ಲೇ ಬಿಲ್ಡ್ ಮಾಡಿರೋದು. ಇದ್ರ ಮೇಲ್ಗಡೆನೇ ಚಾಮುಂಡೇಶ್ವರಿ ಸ್ಟ್ಯಾಚು ಬಿಲ್ಡ್ ಮಾಡಿರೋದು. ಇದ್ರ ಒಳಗಡೆ ಏನೇನಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಪರಂಪರೆಯ ಅನಾವರಣ ಅಂತ. ತುಂಬ ಕಲಾಕೃತಿ ಇದೆ ಒಳಗಡೆ. ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ